ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ, ನನಗೋಸ್ಕರ ನೀನು ಯಾಕಮ್ಮ ಕಣ್ಣೀರು ಹಾಕ್ತಿದ್ಯಾ? ನೋಡು, ನಾನು ಇದನ್ನೆಲ್ಲ ನಿನಗೆ ಹೇಳಿದ್ರೆ ನೀನು ದುಃಖ ಪಡ್ತೀಯ ಅಂತಾನೆ ನಾನು ಏನು ನಿನಗೆ ಹೇಳಿಲ್ಲ. ಎಲ್ಲ ನನ್ನ ಹಣೆ ಬರಹ ಅಮ್ಮ, ನಾನು ಅನುಭವಿಸ್ತೀನಿ. ಯಾಕೆ ಭಾವನಾ ಹೀಗೆ ಹೇಳ್ತೀಯ? ನೀನ್ ನನ್ನ ಮಗಳು ಕಣೆ. ನಿನ್ ಜೀವನದಲ್ಲಿ ಹೀಗಾಗಿದೆ ಅಂತ ಗೊತ್ತಾದ್ಮೇಲೂ ನಾನು ಸುಮ್ಮನಿರಕ್ಕಾಗತ್ತಾ ಹೇಳು? ಯಾವ ತಾಯಿನೋ ತನ್ನ ಮಕ್ಕಳಿಗಿಂತ ಪರಿಸ್ಥಿತಿ ಬರಲಿ ಅಂತ ಬಯಸಲ್ಲ ಕಣೆ. ಆದರೆ ನನಗೆ ಈ ಪರಿಸ್ಥಿತಿ ಬಂದಿದೆ ಅಮ್ಮ. ನನಗೆ ಇದರಿಂದ ಹೇಗೆ ಹೊರಗೆ ಬರೋದು ಅಂತಾನೆ ಗೊತ್ತಾಗ್ತಿಲ್ಲ. ಇದಕ್ಕೆಲ್ಲ ಪರಿಹಾರ ಸಿಗಬೇಕು ಅಂದರೆ ಈ ತಾಳಿ ಕಟ್ತವನು ನನ್ನ ಕಣ್ಣು ಮುಂದೆ ಬರಬೇಕು. ದೇವ್ರೆ, ಯಾಕಪ್ಪ ಹೀಗೆಲ್ಲ ಪರೀಕ್ಷೆ ಮಾಡ್ತಿದ್ಯಾ? ನನ್ನ ಮಗಳು ಸಂತೋಷವಾಗಿರೋದು ನಿನಗಿಷ್ಟ ಇಲ್ವಾ? ಈಗ ಇವಳು ಕುತ್ತಿಗೆ ತಾಳಿ ಕಟ್ಟವನು ಎಲ್ಲಿದ್ದಾನೆ ಅಂತ ಹೇಗೆ ಹುಡ್ಕೋದು? ಭಾವನಾ, ಉತ್ಸವದಲ್ಲಿ ಬಂದಿರೋರಲ್ಲಿ ನಿನಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಮ್ಮ? ಇಲ್ಲಮ್ಮ, ಯಾಕಂದ್ರೆ ಅಲ್ಲಿ ಬಂದವರೆಲ್ಲ ನಮ್ಮವರೇ. ಯಾರಿಗೂ ಗೊತ್ತಾಗಬಾರ್ದು ಅಂತ ರಾತ್ರಿ ನಾವೆಲ್ಲ ಮಲಗಿರುವಾಗ ಈ ತರ ಕೆಲಸ ಮಾಡಿ ಹೋಗಿದ್ದಾನೆ. ಅವತ್ತಿಂದ ಅವನು ಯಾರು ಅಂತ ಹುಡುಕ್ತಾ ಇದ್ದೀನಿ, ಪ್ರಯತ್ನ ಪಡ್ತಿದ್ದೀನಿ. ಆದ್ರೆ ಇಲ್ಲಿವರೆಗೂ ನನಗೊಂದು ಗೊತ್ತಾಗಿಲ್ಲ ಅಮ್ಮ. ನೋಡು, ನೀನ್ ಧೈರ್ಯ ಕಳ್ಕೋಬೇಡ. ಇದನ್ನ ಹೇಗೆ ತಿಳ್ಕೋಬೇಕು ಅಂತ ನಾನು ಯೋಚನೆ ಮಾಡ್ತೀನಿ. ನಿನಗೆ ತಾಳಿ ಕಟ್ಟಿರೋನ್ ಯಾರು ಅಂತ ಹೇಗಾದ್ರೂ ಮಾಡಿ ನಾನು ಹುಡುಕ್ತೀನಿ. ಅಮ್ಮ, ಅಮ್ಮ, ಜಾನು ಬರ್ತಿದ್ದಾಳೆ. ತಾಳಿ ಒಳಗಾಕೋ, ಯಾರಿಗೂ ಏನು ಗೊತ್ತಾಗ್ಬಾರ್ದು. ಹಾ, ನೀವಿಬ್ರು ಇಲ್ಲಿ ಕುತ್ಕೊಂಡು ಹರಟೆ ಹೊಡಿತಾ ಇದ್ದೀರಾ? ಇವಾಗ ಬರ್ತೀರಾ ಅವಾಗ ಬರ್ತೀರಾ ಅಂತ ಕಾದು ಕಾದು ಸಾಕಾಯ್ತು. ಏನಷ್ಟು ಸೀರಿಯಸ್ ಡಿಸ್ಕಷನ್ನು? ಏನಿಲ್ಲ ಕಣೆ, ಅಮ್ಮ ಯಾವಾಗಲೂ ತುಂಬ ಯೋಚನೆ ಮಾಡ್ತಿರ್ತಾರೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಯಾಕೆ ಏನು ಅಂತ ಕೇಳ್ತಿದ್ದೆ ಅಷ್ಟೇ. ನೀನ್ ಕೇಳ್ದೆ, ಅವ್ರು ಹೇಳಿದ್ರಾ? ಹೇಳಿರಲ್ಲ, ನಂಗೆ ಗೊತ್ತು. ಅವ್ರಿಗೆ ದುಃಖ ಹಂಚ್ಕೊಂಡು ಅಭ್ಯಾಸ ಇಲ್ಲ, ಬರೀ ಖುಷಿನ ಹಂಚ್ಕೊಂಡು ಮಾತ್ರ ಅಭ್ಯಾಸ ಇರೋದು ಅಲ್ವೇನಮ್ಮ? ತರ್ಲೆ, ಸುಮ್ಮನಿರು. ನನಗೆ ಯಾವ ಯೋಚನೆನೂ ಇಲ್ಲ. ಸರಿ, ಅಳಿಯಂದ್ರಿಗೆ ಫೋನ್ ಮಾಡಿದ್ಯಾ? ಮಾಡಿದ್ದೆ, ಬರ್ತಿದಾರಂತೆ. ಸರಿ ಬಾ, ಅಳಿಯಂದ್ರಿಗೆ ಏನಾದರೂ ತಿನ್ನಕ್ಕೆ ರೆಡಿ ಮಾಡಬೇಕು. ಭಾವನಾ, ಬಟ್ಟೆಗೆ ಕ್ಲಿಪ್ ಹಾಕಿಲ್ಲ. ಎಲ್ಲ ಬಟ್ಟೆಗೂ ಕ್ಲಿಪ್ ಹಾಕ್ಬಿಡಮ್ಮ. ಅಮ್ಮ, ಅವಳಿಗೇನು ಹಾಕಕ್ ಬರಲ್ವಾ? ಬೇಗ ಬಾ. ಭಾವನಾ, ಯಾರಿಗೂ ಏನು ಗೊತ್ತಾಗ್ಬಾರ್ದು. ಏನ್ ಮಾಡೋಣ ಅಂತ ಯೋಚನೆ ಮಾಡೋಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.